morning, students. Myself, Mohan, lecturer in Business Studies, the Golden Glimpse PU College. In this class, we are continuing with our third module, that is private, public, and global enterprises. So, in previous classes, we are completing with our private enterprises, public enterprises. So, in this class, we are continuing with our next topic, that is multinational companies or global enterprises. ಅಂದರೆ ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಜಾಗತಿಕ ಉದ್ಯಮಿಗಳ ಅಥವಾ ಬಹುರಾಷ್ಟ್ರೀಯ ಕಂಪನಿಗಳ ಒಂದು ಟಾಪಿಕ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ಲಿ, ವಾಟ್ ಈಸ್ ದ ಮೀನಿಂಗ್ ಆಫ್ ಎ ಗ್ಲೋಬಲ್ ಎಂಟರ್ಪ್ರೈಸಸ್ ಆರ್ ಎ ಮಲ್ಟಿನ್ಯಾಷನಲ್ ಕಂಪನೀಸ್? ಅಂದರೆ ಈ ಒಂದು ಜಾಗತಿಕ ಉದ್ಯಮಿಗಳು ಅಥವಾ ಬಹುರಾಷ್ಟ್ರೀಯ ಕಂಪನಿಗಳ ಒಂದು ಅರ್ಥ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಎ ಗ್ಲೋಬಲ್ ಎಂಟರ್ಪ್ರೈಸಸ್? ಸೊ a global enterprises or a multinational companies are those companies which perform their business activities in more than one country. So the global enterprises basically established by the more than one country. ಅಂದರೆ ಈ ಒಂದು ಜಾಗತಿಕ ಉದ್ಯಮಿಗಳು ಅನ್ನುವಂಥದ್ದು ಒಂದು ರಾಷ್ಟ್ರಕ್ಕಿಂತ ಅತ್ಯಧಿಕ, ಅಂದರೆ ಒಂದು ರಾಷ್ಟ್ರಕ್ಕಿಂತ ಅಂದರೆ ಇದು ಈ ಒಂದು ವ್ಯವಹಾರ ಸಂಸ್ಥೆಗಳು ಕೇವಲ ಒಂದು ರಾಷ್ಟ್ರದಲ್ಲಿ ತಮ್ಮ ವ್ಯವಹಾರವನ್ನು ನಡೆಸದೆ ಇತರೆ ಒಂದು ದೇಶಗಳಲ್ಲೂ ಸಹ ತಮ್ಮ ಒಂದು ವ್ಯವಹಾರ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿರುತ್ತೆ, ತಮ್ಮ ಒಂದು ವ್ಯವಹಾರ ಒಂದು ಚಟುವಟಿಕೆಗಳನ್ನು ನಡೆಸುತ್ತೆ. ಅಂತಹ ಒಂದು ಕಂಪನಿಗಳನ್ನು ನಾವು ಬಹುರಾಷ್ಟ್ರೀಯ ಕಂಪನಿಗಳು ಅಂತ ಕರಿತೀವಿ. Multinational companies are companies which establish or which perform their business activities in a more than one country. ಅಂದರೆ ಇವು ಒಂದು ರಾಷ್ಟ್ರಕ್ಕಿಂತ ಹೆಚ್ಚಾಗಿ, ಅಂದರೆ ಒಂದು ರಾಷ್ಟ್ರದ ಜೊತೆಗೆ ಇತರೆ ರಾಷ್ಟ್ರಗಳಲ್ಲೂ ಸಹ ಈ ಒಂದು ವ್ಯವಹಾರ ಚಟುವಟಿಕೆಗಳನ್ನು ನಡೆಸುವಂತಹ ಒಂದು ಕಂಪನಿಗಳನ್ನು ನಾವು ಬಹುರಾಷ್ಟ್ರೀಯ ಕಂಪನಿಗಳು ಅಂತ ಕರಿತೀವಿ. ವಾಟ್ ಆರ್ ದ ಎಕ್ಸಾಂಪಲ್ ಆಫ್ ಮಲ್ಟಿನ್ಯಾಷನಲ್ ಕಂಪನೀಸ್? ಅಂದರೆ ಈ ಒಂದು ಜಾಗತಿಕ ಉದ್ಯಮಿಗಳಿಗೆ ಒಂದು ಉದಾಹರಣೆಯನ್ನು ನಾವು ನೋಡೋದಾದ್ರೆ, what are the examples of multinational companies? Those are Hindustan Liver Limited, Sandoz, Suzuki, Coca-Cola, Philips, Ponds. So these are the examples of multinational companies. So ಬಹುರಾಷ್ಟ್ರೀಯ ಕಂಪನಿಗಳು ಒಂದಕ್ಕಿಂತ ಹೆಚ್ಚು ರಾಷ್ಟ್ರಗಳಲ್ಲಿ ವ್ಯವಹಾರ ನಡೆಸುವ ಉದ್ಯಮಿಗಳಾಗಿವೆ. ಸೊ ದ ಎಸ್ಟಾಬ್ಲಿಷ್ಮೆಂಟ್ ಆರ್ ದ companies activities which goes through a more than one country, ಅಂದರೆ ಒಂದು ರಾಷ್ಟ್ರಕ್ಕಿಂತ ಅಥವಾ ಒಂದಕ್ಕಿಂತ ಹೆಚ್ಚು ರಾಷ್ಟ್ರಗಳಲ್ಲಿ ಇವುಗಳ ಒಂದು ವ್ಯವಹಾರ ಚಟುವಟಿಕೆ, ಅಂದರೆ ಇವುಗಳ ಒಂದು ಬಿಸ್ನೆಸ್ ಆಕ್ಟಿವಿಟೀಸ್ ಏನಿರುತ್ತೆ ಅದು ರನ್ ಆಗ್ತಾ ಇರುತ್ತೆ. ಉದಾಹರಣೆಯನ್ನು ನಾವು ನೋಡೋದಾದ್ರೆ, ಹಿಂದೂಸ್ತಾನ್ ಲಿವರ್ ಲಿಮಿಟೆಡ್, ಸ್ಯಾಂಡೋಸ್, ಸುಜುಕಿ, ಸೊ ಕೋಕೋಕೋಲಾ, ಸೋನಿ, ಫಿಲಿಪ್ಸ್, ಪಾಂಡ್ಸ್ ಇವೆಲ್ಲ ಕೂಡ ಉದಾಹರಣೆ ಆಗಿರುತ್ತೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ವಾಟ್ ಆರ್ ದ ಫೀಚರ್ಸ್ ಆಫ್ ಎ ಮಲ್ಟಿನ್ಯಾಷನಲ್ ಕಂಪನೀಸ್? ಈ ಒಂದು ಜಾಗತಿಕ ಉದ್ಯಮಿಗಳ ಒಂದು ಲಕ್ಷಣವನ್ನು ನಾವು ನೋಡೋದಾದ್ರೆ ಏನೆಲ್ಲ ಲಕ್ಷಣಗಳನ್ನು ಒಳಗೊಂಡಿರುತ್ತೆ ಅಂತ. ಸೊ ವಾಟ್ ಆರ್ ದ ಫೀಚರ್ಸ್ ಆಫ್ ಎ ಮಲ್ಟಿನ್ಯಾಷನಲ್ ಕಂಪನೀಸ್? ದ ಫಾಲೋಯಿಂಗ್ ಆರ್ ದ ಫೀಚರ್ಸ್ ಆಫ್ ಮಲ್ಟಿನ್ಯಾಷನಲ್ ಕಂಪನೀಸ್. ಫಾಲೋಯಿಂಗ್ ಆರ್ ದಿ ಫೀಚರ್ಸ್ ಆಫ್ ಮಲ್ಟಿನ್ಯಾಷನಲ್ ಕಂಪನೀಸ್. ಸೊ ಈ ಒಂದು ಬಹುರಾಷ್ಟ್ರೀಯ ಕಂಪನಿಗಳು ಅನ್ನುವಂಥದ್ದು ಕೆಲವೊಂದು ಲಕ್ಷಣಗಳನ್ನು ಒಳಗೊಂಡಿರುತ್ತೆ. ಅವುಗಳನ್ನು ನಾವು ಒಂದೊಂದಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಫಸ್ಟ್ ಒನ್, ಹ್ಯೂಜ್ ಕ್ಯಾಪಿಟಲ್ ರಿಸೋರ್ಸಸ್, ಅಂದರೆ ಬೃಹತ್ ಗಾತ್ರದ ಒಂದು ಬಂಡವಾಳವನ್ನು ಹೊಂದಿರುತ್ತೆ ಅಥವಾ ಬೃಹತ್ ಗಾತ್ರದ ಒಂದು ಸಂಪನ್ಮೂಲಗಳನ್ನು ಈ ಒಂದು ಮಲ್ಟಿನ್ಯಾಷನಲ್ ಕಂಪನೀಸನ್ನು ಒಳಗೊಂಡಿರುತ್ತೆ. ಸೊ ವಾಟ್ ಈಸ್ ಹ್ಯೂಜ್ ಕ್ಯಾಪಿಟಲ್ ರಿಸೋರ್ಸಸ್? These enterprises are characterized by possessing huge finance resources and the ability to raise funds from different sources. So basically the multinational companies raise their funds from different sources. They did not only go through the small funds also, or they did not only go through the long term capitals also. So they raise their funds, they raise their resources, or they raise their capital in the different sources. They are able to tap from funds from various sources. So they can able to increase their funds from various sources. They may issue equity shares, debentures and bonds to the public. So when they require a capital, when they require a fund, they can issue their shares or debentures or bonds to the public to increase their funds to generate their capital. So
they are also in a position to borrow from the financial institutions and international bankers. So the term, the word multinational companies express they can also increase their funds go through the multinational companies or international bankers or ಫೈನಾನ್ಷಿಯಲ್ ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂದರೆ ಈ ಒಂದು ಜಾಗತಿಕ ಒಂದು ಸಂಸ್ಥೆಗಳಾಗಿರೋದ್ರಿಂದ ಈ ಒಂದು ಜಾಗತಿಕ ಸಂಸ್ಥೆಗಳು ತಮಗೆ ಬೇಕಾದಾಗ ತಮ್ಮ ಒಂದು ವ್ಯವಹಾರಕ್ಕೆ ಅಗತ್ಯವಾಗಿ ಬೇಕಾದಂತಹ ಒಂದು ಬಂಡವಾಳವನ್ನು ಇತರೆ ರಾಷ್ಟ್ರಗಳ ಒಂದು ಬ್ಯಾಂಕುಗಳಿಂದ ಸಂಗ್ರಹ ಮಾಡಿಕೊಳ್ಳುತ್ತೆ ಅಥವಾ ಈ ಒಂದು ಜನರು ಅಥವಾ ಈ ಒಂದು ಕಾಮನ್ ಪೀಪಲ್ ಏನಿರ್ತಾರೆ ಅವ್ರಿಗೆ ಶೇರ್ಸ್ ಡಿಬೆಂಚರ್ಸ್ ಅಥವಾ ಬಾಂಡ್ಸನ್ನು ಇಶ್ಯೂ ಮಾಡೋದ್ರ ಮುಖಾಂತರ ಅವರ ಒಂದು ಕ್ಯಾಪಿಟಲ್ ಅನ್ನ ಹೆಚ್ಚಳ ಮಾಡಿಕೊಳ್ಳುವಂಥದ್ದು. ದಿಸ್ ಇಸ್ ಅ ಹ್ಯೂಜ್ ಕ್ಯಾಪಿಟಲ್ ರಿಸೋರ್ಸಸ್. ಸೆಕೆಂಡ್ ಒನ್, ಲಾರ್ಜ್ ಸೈಜ್ ಅಂದ್ರೆ ಅಧಿಕ ಬಂಡವಾಳ. ನಾನು ಆಲ್ರೆಡಿ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದಿಸ್. ಸೊ ಲಾರ್ಜ್ ಸೈಜ್ ಅಂದ್ರೆ ಬೃಹತ್ ಗಾತ್ರದ ಒಂದು ಬಂಡವಾಳವನ್ನ ಈ ಒಂದು ಬಹುರಾಷ್ಟ್ರೀಯ ಕಂಪನಿಗಳು ಒಳಗೊಂಡಿರುತ್ತೆ. ಸಿನ್ಸ್ they operate in more than one country, they required huge capital. As usual, the multinational companies or establishment of multinational companies more than one country, so they required more capital or they required huge capital and advanced technology. They did not establish it with the old technology or which is already exist, they did not use. So they required advanced technology. ಅಂತಂದ್ರೆ ಈ ಒಂದು ಬಹುರಾಷ್ಟ್ರೀಯ ಕಂಪನಿಗಳು ಯಾವ ಸ್ಥಾಪನೆ ಆಗಬೇಕಾದ್ರೆ ಅವುಗಳಿಗೆ ಅಧಿಕವಾದಂತಹ ಒಂದು ಬಂಡವಾಳ ಬೇಕಾಗಿರುತ್ತೆ. ಅದೇ ರೀತಿ ಅದರ ಜೊತೆಗೆ ಈ ಒಂದು ತಂತ್ರಜ್ಞಾನ ಏನಿರುತ್ತೆ, ಈ ಒಂದು ತಂತ್ರಜ್ಞಾನ ಅನ್ನುವಂಥದ್ದು ಅಡ್ವಾನ್ಸ್ ಆಗಿರ್ಬೇಕು. ಆಯ್ತಾ, ಈ ಒಂದು ತಂತ್ರಜ್ಞಾನ ಅನ್ನುವಂಥದ್ದು ಅಡ್ವಾನ್ಸ್ ಆಗಿರ್ಬೇಕಾಗುತ್ತೆ. ಹಾಗಾಗಿ ಈ ಒಂದು ಬಹುರಾಷ್ಟ್ರೀಯ ಕಂಪನಿಗಳ ಒಂದು ಬಂಡವಾಳ ಅಧಿಕವಾಗಿರುತ್ತೆ. ಈ ಒಂದು ಬಹುರಾಷ್ಟ್ರೀಯ ಕಂಪನಿಗಳ ಒಂದು ಬಂಡವಾಳವನ್ನು ಅಧಿಕ ಮಾಡ್ಕೊಳ್ಳೋದಕ್ಕೆ ಈ ಒಂದು ಕಂಪನಿಗಳು ಶೇರ್ಗಳಾಗಿರ್ಬೋದು ಅಥವಾ ಸಾಲಪತ್ರಗಳು ಅಥವಾ ಬಾಂಡುಗಳನ್ನ ನೀಡೋದ್ರ ಮುಖಾಂತರ ತಮ್ಮ ಒಂದು ಬಂಡವಾಳವನ್ನ ಸಂಗ್ರಹಣೆ ಮಾಡ್ಕೊಳ್ತಾರೆ. ದೇ ಕ್ಯಾನ್ ಕಲೆಕ್ಟ್ ದೇರ್ ರಿಕ್ವೈರ್ಡ್ ಕ್ಯಾಪಿಟಲ್ go through issue of shares, debentures or other bonds. Okay. Third one, creditability. Okay. They enjoy creditability in the capital market. Even investors and banks of host country are willing to invest in them. ಅಂದ್ರೆ ಈ ಒಂದು ಬಹುರಾಷ್ಟ್ರೀಯ ಕಂಪನಿಗಳು ಅನ್ನುವಂಥದ್ದು ಬಂಡವಾಳ ಮಾರುಕಟ್ಟೆಯಲ್ಲಿ ಈ ಒಂದು ಬಹುರಾಷ್ಟ್ರೀಯ ಕಂಪನಿಗಳು ಅನ್ನುವಂಥದ್ದು ಬಂಡವಾಳ ಮಾರುಕಟ್ಟೆಗಳಲ್ಲಿ ತಮ್ಮ ಒಂದು ವಿಶ್ವಾಸಾರ್ಹತೆಯನ್ನ ಒಳಗೊಂಡಿರ್ತಾರೆ. ಯಾಕಂದ್ರೆ majorly the multinational companies have a creditability in the capital market because they have huge willing to invested by the other countries. Okay, who willing to invested by the other countries. ಅಂದ್ರೆ ಈ ಒಂದು ಬಹುರಾಷ್ಟ್ರೀಯ ಕಂಪನಿಗಳು ಬಂಡವಾಳ ಮಾರುಕಟ್ಟೆಯಲ್ಲಿ ಒಂದು ತಮ್ಮದೇ ಆದಂತಹ ಒಂದು ಸ್ಥಾನವನ್ನ ಒಳಗೊಂಡಿರ್ತಾರೆ. ಹಾಗಾಗಿ ಯಾಕಂತಂದ್ರೆ ಈ ಒಂದು ಬಹುರಾಷ್ಟ್ರೀಯ ಕಂಪನಿಗಳು ಯಾವ ಒಂದು ದೇಶದಲ್ಲಿ ತಮ್ಮ ಒಂದು ವ್ಯವಹಾರ ಸಂಸ್ಥೆಯನ್ನ ಸ್ಥಾಪನೆ ಮಾಡಿರ್ತಾರೆ, ಆ ಒಂದು ವ್ಯವಹಾರ ಸಂಸ್ಥೆಗಳು ಅಥವಾ ಆ ಒಂದು ದೇಶದ ವ್ಯವಹಾರ ಸಂಸ್ಥೆಗಳು ಈ ಒಂದು ಬಹುರಾಷ್ಟ್ರೀಯ ಒಂದು ಕಂಪನಿಗಳಲ್ಲಿ ತಮ್ಮ ಒಂದು ಬಂಡವಾಳವನ್ನು ಹೂಡೋದಕ್ಕೆ ಆಸಕ್ತಿಯನ್ನು ಹೊಂದಿರ್ತಾರೆ. The other host companies, the other countries have their own interest to invest their capital in these types of multinational companies. ಅಂದ್ರೆ ಇಂತಹ ಒಂದು ಬಹುರಾಷ್ಟ್ರೀಯ ಕಂಪನಿಗಳು ಏನಿರುತ್ತೆ, ಇತರೆ ಒಂದು ರಾಷ್ಟ್ರಗಳು ತಮ್ಮ ಒಂದು ಬಂಡವಾಳವನ್ನ ಹೂಡಿಕೆ ರೂಪದಲ್ಲಿ ಇಡೋದಕ್ಕೆ ಇಂಟ್ರೆಸ್ಟ್ ಅನ್ನ ಒಳಗೊಂಡಿರ್ತಾರೆ. ಫೋರ್ತ್ ಒನ್, ಫಾರಿನ್ ಕೊಲಾಬರೇಷನ್ ಅಂದ್ರೆ ವಿದೇಶಿ ಸಹಭಾಗಿತ್ವ ಅಂತ ನಾವು ಕರಿತೀವಿ. ಫಾರಿನ್ collaborations. Okay, foreign collaboration, global enterprises are usually enter into agreements with Indian companies pertaining to the sale of technology, production of goods, use of brand names for the final products, etc.
these MNCs, these multinational companies may collaborate with the companies in the ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್. ಅಂತಂದರೆ ಈ ಒಂದು ಬಹುರಾಷ್ಟ್ರೀಯ ಕಂಪನಿಗಳು ಅನ್ನೋಂಥದ್ದು ಏನಿದೆ, ಈ ಒಂದು ಬಹುರಾಷ್ಟ್ರೀಯ ಕಂಪನಿಗಳು ಅಥವಾ ಜಾಗತಿಕ ಉದ್ಯಮಿಗಳು ಅಂತ ನಾವೇನು ಕರಿತೀವಿ, ಇವುಗಳು ತಂತ್ರಜ್ಞಾನ ಮಾರಾಟ ಆಗಿರ್ಬೋದು ಅಥವಾ ಸರಕು ಪ್ರೊಡಕ್ಷನ್ ಆಗಿರ್ಬೋದು, ಫಾರ್ ದಿ ಪರ್ಪಸ್ ಆಫ್ ಪ್ರೊಡಕ್ಷನ್ ಆಗಿರ್ಬೋದು, ಅಥವಾ ದೇ ಕ್ಯಾನ್ ಯೂಸ್ ದೇರ್ ಪ್ರಾಡಕ್ಟ್ ಬ್ರ್ಯಾಂಡ್, they can use their product names also, so they can tie up with the Indian companies. So the multinational companies usually tie up with the Indian companies or Indian companies to use a technology or to sell a technology or production of a good, or using the product name also and using a brand name also. So the multinational companies collaboration with the foreign or Indian companies. Fifth one, advanced technology. Advanced technology. Advanced technology. So these enterprises, the multinational companies basically possesses with their technological superiorities. ಅಂದರೆ ಈ ಒಂದು ಬಹುರಾಷ್ಟ್ರೀಯ ಕಂಪನಿಗಳು ಅನ್ನುವಂಥದ್ದು ಇವರು ಒಂದು ಆಧುನಿಕ ಒಂದು ತಂತ್ರಜ್ಞಾನವನ್ನು, ಆಧುನಿಕ ಮತ್ತು ಸುಧಾರಿತ ಅಂದರೆ ವೆಲ್ ಡೆವಲಪ್ಡ್ and advanced technology. Andre the multinational companies always possesses with the well developed and advanced technology in the use of production. Andre ಇವರು ಈ ಒಂದು ಬಹುರಾಷ್ಟ್ರೀಯ ಕಂಪನಿಗಳು ತಮ್ಮ ಒಂದು ಉತ್ಪಾದಕತೆಯಲ್ಲಿ ಈ ಒಂದು ಆಧುನಿಕ ಮತ್ತು ಸುಧಾರಿತ ಒಂದು ತಂತ್ರಜ್ಞಾನವನ್ನು ಬಳಸಿಕೊಳ್ಳುವಂಥದ್ದು. ಹಾಗಾಗಿ when the multinational companies using with the advanced and well developed technologies, they can increase their productivity and also they can increase the quality of product, and also they can increase the quality of a business or quantity of a multinational business. Okay, ಅಂತಂದ್ರೆ ಈ ಒಂದು ಜಾಗತಿಕ ಉದ್ಯಮಿಗಳು ಅಂತ ನಾವೇನು ಕರಿತೀವಿ, ಈ ಒಂದು ಜಾಗತಿಕ ಉದ್ಯಮಿಗಳು ಆಧುನಿಕ ಮತ್ತು ಸುಧಾರಿತ ಒಂದು ತಂತ್ರಜ್ಞಾನವನ್ನು ಬಳಸಿಕೊಳ್ಳೋದ್ರಿಂದ ಒಂದು ಉತ್ಪಾದನೆಯಲ್ಲಿಯೂ ಕೂಡ ಹೆಚ್ಚಳ ಆಗುತ್ತೆ. ಅದೇ ರೀತಿ ಉತ್ಪಾದನೆಯ ಒಂದು ಗುಣಮಟ್ಟ ಮತ್ತು ಸರಕಿನ ಒಂದು ಗುಣಮಟ್ಟ ಯಾವಾಗ ಹೆಚ್ಚಳ ಆಗುತ್ತೋ ಆಗ ಈ ಒಂದು ಅಂತಾರಾಷ್ಟ್ರೀಯ ಈ ಒಂದು ಜಾಗತಿಕ ಒಂದು ಉದ್ಯಮಿಯ ಒಂದು ವ್ಯವಹಾರದ ಒಂದು ಸ್ಥಾನವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ, ಅಥವಾ ವ್ಯವಹಾರದ ಒಂದು ಅಭಿವೃದ್ಧಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಅಡ್ವಾನ್ಸ್ ಟೆಕ್ನಾಲಜಿ. ಸಿಕ್ಸ್ತ್ ಒನ್, ಪ್ರಾಡಕ್ಟ್ ಇನೋವೇಷನ್ ಅಂದರೆ ಹೊಸ ಸರಕುಗಳ ಒಂದು ಸಂಶೋಧನೆ ಅಂತ ನಾವು ಕರಿತೀವಿ. ಹೊಸ ಸರಕುಗಳ ಒಂದು ಸಂಶೋಧನೆ ಅಂತ ನಾವು ಏನು ಕರಿತೀವಿ, ಇವುಗಳ ಒಂದು ಅಂದರೆ ಈ ಒಂದು ಮಲ್ಟಿನ್ಯಾಷನಲ್ ಕಂಪನೀಸ್ ವಾಟ್ ಟೈಪ್ ಆಫ್ ಆರ್ what are the requirements, what are the required product can the multinational companies are produce. ಅಂದರೆ ಈ ಒಂದು ಜಾಗತಿಕ ಉದ್ಯಮಿಗಳು ಅಂತ ನಾವೇನು ಕರಿತೀವಿ, ಈ ಒಂದು ಜಾಗತಿಕ ಉದ್ಯಮಿಗಳು ಯಾವ ರೀತಿಯಾದಂತಹ ಒಂದು ಸರಕುಗಳನ್ನು ಉತ್ಪಾದನೆ ಮಾಡಬೇಕು, ಅಥವಾ ಈ ಒಂದು ಜಾಗತಿಕ ಉದ್ಯಮಿಗಳು ಈ ಒಂದು ಕಸ್ಟಮರ್ಸ್ ಯಾರಿರ್ತಾರೆ ಅವರಿಗೆ ಬೇಕಾದಂತಹ ಒಂದು ಪ್ರಾಡಕ್ಟನ್ನು ಹೇಗೆ ತಯಾರಿ ಮಾಡಬೇಕು ಅಥವಾ ಹೇಗೆ ಉತ್ಪಾದನೆ ಮಾಡಬೇಕು ಅನ್ನೋದನ್ನ ಇನ್ನೋವೇಟ್ ಮಾಡ್ತಾರೆ, ಅಥವಾ ಕಾಸ್ಟ್ ಹೇಗೆ ಕಡಿಮೆ ಮಾಡಬೇಕು, ಅಥವಾ ಕ್ವಾಲಿಟಿ ಹೇಗೆ ಇಂಪ್ರೂವ್ ಮಾಡಬೇಕು ಅನ್ನೋದನ್ನ ಈ ಒಂದು ಮಲ್ಟಿನ್ಯಾಷನಲ್ ಕಂಪನೀಸ್ ಯೋಚನೆ ಮಾಡುವಂಥದ್ದು. ಸೊ ದೀಸ್ ಎಂಟರ್ಪ್ರೈಸಸ್ ಆರ್ characterized by having a high sophisticated research and development departments. So the multinational companies have their research and development department to increase or to develop a new product, or they develop a new product with advanced technology. So advanced technology, and also they can incur, and also they can suggest or superiating the existing products to well designed. ಅಂದರೆ ಈ ಒಂದು ಆಲ್ರೆಡಿ
ನಾವು ಏನು ಪ್ರಾಡಕ್ಟ್ಸ್ನ ಬಳಸ್ತಾ ಇದ್ದೀವಿ ಆ ಒಂದು ಪ್ರಾಡಕ್ಟ್ಸ್ನ ಒಂದು ಆ ಒಂದು ಪ್ರಾಡಕ್ಟ್ಸ್ ಅಥವಾ ಸರಕು ಅಂತ ನಾವೇನು ಕರಿತೀವಿ ಆ ಒಂದು ಪ್ರಾಡಕ್ಟ್ಸನ್ನು ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಅಥವಾ ಸುಧಾರಣೆ ಮಾಡೋದಕ್ಕೆ ಅಂತ ನಾವೇನು ಕರಿತೀವಿ ಅವುಗಳ ಒಂದು ಬೆಳವಣಿಗೆಗೆ ಅಥವಾ ಅಭಿವೃದ್ಧಿಗೆ ಈ ಒಂದು ಮಲ್ಟಿನ್ಯಾಷನಲ್ ಕಂಪನೀಸ್ ಮುಂದಾಗುತ್ತೆ. ಆಲ್ರೆಡಿ ನಾವು ಬಳಸ್ತಾ ಇರಬೇಕು ಅಥವಾ ಹೊಸ ಒಂದು ಪದಾರ್ಥಗಳು ಅಥವಾ ಹೊಸ ಒಂದು ಸರಕುಗಳ ಉತ್ಪಾದನೆಗೆ ಮತ್ತು ಈಗ ಆಲ್ರೆಡಿ ಬಳಸ್ತಾ ಇರುವಂಥ ಪ್ರಾಡಕ್ಟ್ಸ್ಗೆ ಈ ಒಂದು ಮಲ್ಟಿನ್ಯಾಷನಲ್ ಕಂಪನೀಸ್ ಹೊಸ ಹೊಸ ಒಂದು ಸಂಶೋಧನೆಯನ್ನು ಕೈಗೊಳ್ಳುವಂಥದ್ದು. ಅರ್ಥ ಆಗ್ತಿದೆಯಾ? ಸೊ ನೆಕ್ಸ್ಟ್ ಒನ್, ಸೆವೆಂತ್ ಒನ್, ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಅಂದರೆ ಮಾರುಕಟ್ಟೆಗಳ ಒಂದು ತಂತ್ರ. ಮಾರುಕಟ್ಟೆಯ ಒಂದು ತಂತ್ರ ಅಂತ ನಾವೇನು ಕರಿತೀವಿ ಅದು ಮಾರ್ಕೆಟಿಂಗ್ ಸ್ಟ್ರಾಟಜೀಸ್. ಸೊ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಆಫ್ ಗ್ಲೋಬಲ್ ಕಂಪನೀಸ್ ಆರ್ ಫಾರ್ more effective than other companies. ಸೊ ಅಂತಂದ್ರೆ ಈ ಒಂದು ಜಾಗತಿಕ ಉದ್ಯಮಿಗಳು ತಮ್ಮ ಒಂದು ಮಾರಾಟವನ್ನ ಕೇವಲ ಯಾಕಂದ್ರೆ ಈ ಒಂದು ಜಾಗತಿಕ ಒಂದು ಉದ್ಯಮಿಗಳು ಕೇವಲ ಒಂದು ನಿಗದಿತ ಒಂದು ಸಮಯಕ್ಕೆ ಮಾತ್ರ ಸೀಮಿತ ಆಗಿರುವುದಿಲ್ಲ. ಕೇವಲ ಒಂದು ನಿಗದಿತ ಸಮಯಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಈ ಒಂದು ಜಾಗತಿಕ ಉದ್ಯಮಿಗಳು ತುಂಬಾ ದಿನಗಳ ಕಾಲ ಒಂದು ಮಾರುಕಟ್ಟೆಯಲ್ಲಿ ತಮ್ಮ ಒಂದು ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡುವಂಥದ್ದು. ಈ ಒಂದು ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡುವಂಥದ್ದು. ಸೊ ದ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಆಫ್ ದ ಗ್ಲೋಬಲ್ ಕಂಪನೀಸ್ ಆರ್ ಮೋರ್ ಎಫೆಕ್ಟಿವ್ ದ್ಯಾನ್ ದ ಅದರ್ ಕಂಪನೀಸ್. So the other company strategies are very less compared to global enterprises. Why? The global enterprises usually they can stay more than a period in the market. Okay, they survive more than a year, or there is no time limit for ಈ ಗ್ಲೋಬಲ್ ಎಂಟರ್ಪ್ರೈಸಸ್. ಹಾಗಾಗಿ ಈ ಒಂದು ಜಾಗತಿಕ ಉದ್ಯಮಿಗಳು ಅನ್ನುವಂಥದ್ದು ತಮ್ಮ ಒಂದು ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಒಂದು ಪ್ರತ್ಯೇಕವಾದಂತಹ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಅನ್ನ ಫಾಲೋ ಅಪ್ ಮಾಡುವಂಥದ್ದು. ಸೊ ದೇ ಯೂಸ್ ಅಗ್ರೆಸಿವ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಇನ್ ಆರ್ಡರ್ ಟು ಇನ್ಕ್ರೀಸ್ ದೇರ್ ಸೇಲ್ಸ್ ಇನ್ ಎ ಶಾರ್ಟ್ ಪೀರಿಯಡ್ ಆಫ್ ಟೈಮ್. So they can increase their sales, they can use a proper marketing strategies to increase their sales in a very short period of time. ಅಂದ್ರೆ ನಿಗದಿತ ಸಮಯದಲ್ಲಿ ತಮ್ಮ ಒಂದು ಸರಕುಗಳ ಒಂದು ಮಾರಾಟಕ್ಕೆ ತಮ್ಮದೇ ಆದಂತಹ ಒಂದು ತಂತ್ರಗಾರಿಕೆಯನ್ನ ಈ ಒಂದು ಜಾಗತಿಕ ಉದ್ಯಮಿಗಳು ನಡೆಸಿಕೊಳ್ಳುವಂಥದ್ದು. ಸೊ ದೇ ಪೋಸೆಸ್ ಎ ಮೋರ್ ರಿಲಯಬಲ್ ಅಂಡ್ ಅಪ್ ಟು ಡೇಟ್ ಮಾರ್ಕೆಟ್ ಇನ್ಫಾರ್ಮೇಶನ್ ಸಿಸ್ಟಮ್. Their advertising and sales promotion techniques are normally very effective. ಅಂದ್ರೆ ಈ ಒಂದು ಮಲ್ಟಿನ್ಯಾಷನಲ್ ಕಂಪನೀಸ್ ಆಗಿರೋದ್ರಿಂದ ಅಡ್ವರ್ಟೈಸ್ಮೆಂಟ್ ಅನ್ನುವಂಥದ್ದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಮತ್ತೆ ದೇ ಕ್ಯಾನ್ ಯೂಸ್ ವೆಲ್ ಡಿಸೈನ್ಡ್ ಅಡ್ವರ್ಟೈಸ್ಮೆಂಟ್ ಅಲಾಂಗ್ ವಿತ್ ಎ ಪ್ರಾಪರ್ ಟೆಕ್ನಿಕ್ಸ್. ಅಂದ್ರೆ ಈ ಒಂದು ನಿಗದಿತ ತಂತ್ರಜ್ಞಾನವನ್ನ ಬಳಸ್ಕೊಂಡು ಅವರು ತಮ್ಮ ಒಂದು ಪ್ರಾಡಕ್ಟ್ಸ್ ಏನಿರುತ್ತೆ ಅಡ್ವರ್ಟೈಸ್ನ ಕೊಟ್ಟಾಗ ಅದರ ಒಂದು ಸೊ ಬೇಸಿಕಲಿ ಅಡ್ವರ್ಟೈಸ್ಮೆಂಟ್ಸ್ ಆರ್ ವೆರಿ ಬಿಗ್ ಸ್ಟ್ರಾಟಜೀಸ್ ಇನ್ ಎ ಮಾರ್ಕೆಟಿಂಗ್. So each and when the multinational companies go through with the advertisement, they can automatically increase their sales. Okay. So next one, expansion of market territory. Expansion of market territory. So ಮಾರುಕಟ್ಟೆ ವ್ಯಾಪ್ತಿಯ ವಿಸ್ತರಣೆ ಅಥವಾ ಮಾರಾಟ ವ್ಯಾಪ್ತಿಯ ವಿಸ್ತರಣೆ. So basically the multinational companies expansion their market territory. How it is? So the multinational companies build their image or build up or the product they can advertise their product each and every country. So they can go through the or they can expand their activities go through the advertising. ಅಂದ್ರೆ ಈ ಒಂದು ಜಾಗತಿಕ ಮಾರುಕಟ್ಟೆಗಳ ಒಂದು ಮಾರಾಟ ವ್ಯಾಪ್ತಿಯನ್ನ ಯಾವ ರೀತಿ ಒಂದು ವಿಸ್ತರಣೆ ಮಾಡುತ್ತೆ ಅಂತಂದ್ರೆ ಇದು ಜಾಗತಿಕ ಮಾರುಕಟ್ಟೆ ಅನ್ನುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯೋದ್ರಿಂದ ಪ್ರತಿಯೊಂದು ಮಾರುಕಟ್ಟೆಗೂ ಸಹ ತನ್ನ ಒಂದು ವಿಚಾರವನ್ನ ತಿಳಿಸುತ್ತೆ.
ಅಂದ್ರೆ ಈ ಒಂದು ಜಾಗತಿಕ ಮಾರುಕಟ್ಟೆ ಆಗಿರೋದ್ರಿಂದ ಎಲ್ಲ ದೇಶದ ಅಂದ್ರೆ ವಿವಿಧ ರಾಷ್ಟ್ರದ ಒಂದು ಭೌಗೋಳಿಕ ಗಡಿಗಳ ಅಂದ್ರೆ ನಾವು ಏನ್ ಮಾರ್ಕೆಟ್ ಟೆರಿಟರಿ ಅಂತ ಏನ್ ಕರಿತೀವಿ, ಟೆರಿಟರಿ ಮೀನ್ಸ್ ಗಡಿ ಭಾಗ ಅಂದ್ರೆ ಪ್ರತಿಯೊಂದು ರಾಷ್ಟ್ರದ ಗಡಿಭಾಗದವರೆಗೂ ಸಹ ಈ ಒಂದು ಜಾಗತಿಕ ಮಾರುಕಟ್ಟೆಯ ಒಂದು ವಿಚಾರ ವ್ಯಾಪ್ತಿಯನ್ನ ಒಳಗೊಂಡಿರುತ್ತೆ, ಅಥವಾ ಜಾಗತಿಕ ಮಾರುಕಟ್ಟೆಗಳ ಒಂದು ವ್ಯಾಪ್ತಿ ವಿಸ್ತರಣೆ ಆಗಿರುತ್ತೆ. ಅಂದ್ರೆ the multinational companies may expand till expand upon a marketing territory or other countries territory. Okay, ಈ ಒಂದು ಜಾಗತಿಕ ಉದ್ಯಮಿಗಳ ಒಂದು ಮಾರಾಟ ವ್ಯಾಪ್ತಿ ವಿಸ್ತರಣೆ ಆದಾಗ ಇದು ಕೂಡ ಒಂದು ಅಂತಾರಾಷ್ಟ್ರೀಯ ಒಂದು ಬ್ರ್ಯಾಂಡ್ ಅನ್ನ ಅಂದ್ರೆ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ರೀತಿ ನಡೆಸ್ಕೊಡುವಂಥದ್ದು, ಅಥವಾ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಮುಖಾಂತರ ಈ ಒಂದು ಜಾಗತಿಕ ಉದ್ಯಮಿಗಳು ತಮ್ಮ ಒಂದು ವ್ಯವಹಾರವನ್ನ ನಡೆಸುವಂಥದ್ದು. ಸೊ ನೆಕ್ಸ್ಟ್ ಒನ್, ಸೆಂಟ್ರಲೈಸ್ಡ್ ಕಂಟ್ರೋಲ್ ಅಂದ್ರೆ ಕೇಂದ್ರೀಕೃತ ನಿಯಂತ್ರಣ ಅಂತ ಕರಿತೀವಿ. ಕೇಂದ್ರೀಕೃತ ನಿಯಂತ್ರಣ, ದೇ ಹ್ಯಾವ್ ದೇರ್ ಹೆಡ್ ಕ್ವಾರ್ಟರ್ಸ್ ಇನ್ ದೇರ್ ಹೋಮ್ ಕಂಟ್ರಿ ಅಂಡ್ ಎಕ್ಸಸೈಸ್ ಕಂಟ್ರೋಲ್ ಓವರ್ ಆಲ್ ಬ್ರಾಂಚಸ್ ಅಂಡ್ ಸಬ್ಸಿಡರೀಸ್. ಅಂದ್ರೆ ಈ ಒಂದು ಕಂಪನಿಗಳು ತಮ್ಮ ಕೇಂದ್ರ ಸ್ಥಾನವನ್ನು ತಮ್ಮದೇ ರಾಷ್ಟ್ರಗಳಲ್ಲಿ ಹೊಂದಿರುತ್ತೆ. ಇಫ್ ದ ಮಲ್ಟಿನ್ಯಾಷನಲ್ ಕಂಪನಿ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ, ದ headquarter stay in ಹೋಮ್ ಕಂಟ್ರಿ, ದಟ್ ಈಸ್ ಇಂಡಿಯಾ. ಅಂದ್ರೆ ಈ ಒಂದು ಬಹುರಾಷ್ಟ್ರೀಯ ಕಂಪನಿ ಭಾರತದಲ್ಲಿ ಪ್ರಾರಂಭವಾದ್ರೆ ತಮ್ಮ ಒಂದು ಕೇಂದ್ರ ಸ್ಥಾನ ಎಲ್ಲಿರುತ್ತೆ? ಭಾರತದಲ್ಲೇ ಇರುತ್ತೆ. ಮತ್ತೆ ಈ ಒಂದು ಮಲ್ಟಿನ್ಯಾಷನಲ್ ಕಂಪನಿ ಅನ್ನೋದು ತಮ್ಮ ಒಂದು ತಮ್ಮ ಒಂದು ಕೇಂದ್ರ ಸ್ಥಾನವನ್ನು ಭಾರತದಲ್ಲೇ ಉಳಿಸ್ಕೊಳ್ಳುತ್ತೆ. ಆದ್ರೆ ಇತರೆ ಶಾಖೆಗಳನ್ನ ಇತರೆ ರಾಷ್ಟ್ರಗಳಲ್ಲಿ ಸ್ಥಾಪಿಸಿ ಆ ಒಂದು ಇತರೆ ಶಾಖೆಗಳನ್ನ ಸ್ಥಾಪಿಸಿ ತಮ್ಮ ಒಂದು ವ್ಯವಹಾರವನ್ನ ನಿಯಂತ್ರಿಸಲ್ಪಡುತ್ತೆ. ಸೊ ದ ಮಲ್ಟಿನ್ಯಾಷನಲ್ ಕಂಪನೀಸ್ headquarters in their home country only, but they establish all branches and subsidiaries to control the multinational companies in the other countries. ಅಂದ್ರೆ ತಮ್ಮ ಒಂದು ಇತರೆ ಶಾಖೆ ಏನಿರುತ್ತೆ, ಇತರೆ ಬ್ರಾಂಚ್ ಏನಿರುತ್ತೆ, ಆ ಒಂದು ಬ್ರಾಂಚ್ಗಳನ್ನ ಇತರೆ ಒಂದು ವ್ಯವಹಾರ ಸಂಸ್ಥೆಗಳನ್ನ ಅಂದ್ರೆ ಇತರೆ ರಾಷ್ಟ್ರಗಳಲ್ಲಿ ಸ್ಥಾಪಿಸಿರುವಂತಹ ಒಂದು ವ್ಯವಹಾರ ಸಂಸ್ಥೆಗಳನ್ನ ನಿಯಂತ್ರಣಕ್ಕೆ ತರುವಲ್ಲಿ ಈ ಒಂದು ಇತರೆ ಶಾಖೆಗಳು ಅಂದ್ರೆ ಇತರೆ ರಾಷ್ಟ್ರಗಳಲ್ಲಿ ಸ್ಥಾಪಿತವಾದಂತಹ ಒಂದು ಶಾಖೆಗಳ ಮುಖಾಂತರ ನಿಯಂತ್ರಿಸಲ್ಪಡುತ್ತಿತ್ತು. ಸೊ ದೀಸ್ ಆರ್ ದ ಫೀಚರ್ಸ್ ಆಫ್ ಮಲ್ಟಿನ್ಯಾಷನಲ್ ಕಂಪನೀಸ್. ಸೊ till now in this class we are studied what is the meaning of multinational companies and what are the various features of multinational companies. So in the next class we are continue with our chapter number 3, that is in the next concept, joint venture. So we are continue with joint venture in the next class. Thank you students.